ಕರ್ನಾಟಕ ಸರ್ಕಾರದ ಜನಪ್ರಿಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರಿಗೆ ಹೊಸದಾಗಿ ರಚನೆಯಾಗುತ್ತಿರುವ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾವು ಹೈಕಮಾಂಡ್ನಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು BJP ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಅವರು BJP ಮಾಡಿದಂಥ ಹಗರಣಗಳನ್ನು ಬಯಲಿಗೆಳೆದಿರತಕ್ಕಂಥ ಒಬ್ಬ ನಾಯಕರು. ಅದು ಬಿಟ್ಕಾಯಿನ್ ಹಗರಣ ಆಗಿರಬಹುದು, ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಅವ್ಯವಹಾರಗಳು ಇರ್ಬೋದು, ಮತ್ತು ಈ ಪೊಲೀಸ್ ಹಗರಣ ಇರ್ಬೋದು, ಮತ್ತು ಗಾಂಜಾ ಹಗರಣಗಳಿರ್ಬೋದು. ಇವೆಲ್ಲ ಹಗರಣಗಳನ್ನು ಬಯಲಿಗೆ ತಂದಂಥ ಒಬ್ಬ ಧೀಮಂತ ನಾಯಕರು. ಅವರು ವಿಧಾನಸಭೆಯಲ್ಲಿ ಮತ್ತು ಹೊರಗೆ ಮಾಧ್ಯಮಗಳ ಮುಖಾಂತರ ಅವರು ಮಾಡಿದಂಥ ಹಗರಣಗಳನ್ನು ಎಳೆಯಾಗಿ ದಾಖಲೆ ಮೂಲಕ ಅವರು ಇಟ್ಟಂಥ ಒಬ್ಬ ನಾಯಕರು. ಅವರು ಚುನಾವಣೆ ಸಂದರ್ಭದಲ್ಲಿ ಕೂಡ ಎಲ್ಲ ಕಡೆ ಓಡಾಡಿ ಭಾಷಣಗಳ ಮುಖಾಂತರ ಜನರಿಗೆ ಸಾಕಷ್ಟು ಅದರ ಬಗ್ಗೆ ಅರಿವು ಮೂಡಿಸಿ BJP ಮಾಡಿದಂಥ ಹಗರಣಗಳ ಬಗ್ಗೆಯೂ ಕೂಡ ಮಾತಾಡಿ ಆ ಹಗರಣಗಳ ಬಗ್ಗೆ ಬಯಲಿಗೆಳೆದಂಥ ಒಬ್ಬ ನಾಯಕರು. ಅವರು ಮಾಡಿದಂಥ ಎಲ್ಲ ಕಡೆ ಚುನಾವಣೆಯ ಭಾಷಣಗಳು ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಯಿತು. ಅವರು ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲು ಅವರು ಕಾರಣೀಭೂತರಾಗಿರ್ತಾರೆ. ಅವರು ಕಾರಣೀಭೂತ ನಾಯಕರಾಗಿದ್ದಾರೆ. ಅಂಥ ಒಬ್ಬ ಧೀಮಂತ ನಾಯಕರಿಗೆ ನಾವು ಇಲ್ಲಿವರೆಗೂ ಇಡೀ ದೇಶದಲ್ಲೇ RSS ವಿರುದ್ಧ ಯಾರೂ ಚಕಾರ ಎತ್ತಿರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಅದು RSS ನೋಡಿ ಸರ್, ಈ ಮನೆ ಒಳಗೆ ನಾವು ಹೆಂಗಿರ್ಬೋದು, ಎಲ್ಲ ಕಡೆಗೂ ಬಿದ್ದಿದ್ದೀವಿ. ಅಯ್ಯೋ ನೋಡಿ ಸರ್, ಆ ಕಡೆಗೂ ನೋಡಿ. ಇಲ್ಲ ಕಡಿಸ್ಕೊಡ್ತೀನಿ ತಾರೆ. ವಿಡಿಯೋ ಇಲ್ಲದ್ರು ಸಾರ್ ಸಾಹೇಬ್ರೆ ಬನ್ನಿ ಡಾಕ್ಟ್ರೇ, ನೀವೇ ಡಾಕ್ಟ್ರೇ, ನಿಮ್ಮದೇ ಇದು. ಪಾಪ ಹೆಂಗೆ ಜೀವನ ಮಾಡ್ತಾವೆ ನೋಡ್ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹಾಂ ಅಲ್ಲಿ ನೋಡಿ, ಅಲ್ಲ ಮೂಲಲ್ಲಿ ಓಪನ್ನು, ಈ ಎಡಗಡೆ ಇಲ್ಲೂ ಓಪನ್ನು. ಚೆನ್ನಾಗಿದೆಯಾ? ಇದೆ ಚಂದ, ಎಲ್ಲ ಬಿದ್ದ ಇದೆ ಮಾಡುವ ಈ ಪರಿಸ್ಥಿತಿ. ಇಲ್ಲ ಮಾಡಿಸ್ಕೊಡ್ತೀನಿ, ಸುಮ್ಮನೆ ಧೈರ್ಯವಾಗಿರು. ಸತಿ ಏನಾದ್ರು ಮನೆ ಬಂದ ತಕ್ಷಣ ಮೊದಲು ಹಾಕ್ಕೊಡ್ಬೇಕು ಸರ್, ನಾನು ಹಾಕ್ಕೊಡ್ತೀನಿ.